ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಎಂಐ ಫೋನ್ ದಿ ಆಪಲ್ ಆಫ್ ಚೈನಾ ಎಂಬ ಹೆಸರಿಂದ ಪ್ರಸಿದ್ಧಿಯಾಗಿತ್ತು. ಈ ಎಂಐ ಬ್ರ್ಯಾಂಡ್ ಆಗಿನ ಸಮಯದಲ್ಲಿ ಆಪಲ್, ಸ್ಯಾಮ್ಸಂಗ್, ಮೈಕ್ರೋಸಾಫ್ಟ್ ರೀತಿಯ ಬ್ರ್ಯಾಂಡ್ಗಳ ಜೊತೆ ಸ್ಪರ್ಧೆಗಿಳಿದಿತ್ತು. ಹೊಸ ಎಂಐ ಬ್ರ್ಯಾಂಡ್ ಫೋನ್ಗಳು ಮಾರ್ಕೆಟ್ಗೆ ಬಂದ ತಕ್ಷಣ ಕ್ಷಣಾರ್ಧದಲ್ಲಿ ಮಾರಾಟವಾಗಿ ಬಿಡುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎಂಐ ಬ್ರ್ಯಾಂಡ್ ಮಾರಾಟ ಯಾಕೆ ಪಾತಾಳ ತಲುಪಿದೆ ಅನ್ನೋದೇ ನಮ್ಮ ಪ್ರಶ್ನೆ. ಇಂದಿನ ನನ್ನ ವಿಡಿಯೋದಲ್ಲಿ ಶವೋಮಿ ಬ್ರ್ಯಾಂಡ್ ಹೇಗೆ ಅಭಿವೃದ್ಧಿ ಆಯಿತು ಹಾಗೂ ಹೇಗೆ ಪಾತಾಳ ತಲುಪಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2014ರ ಅವಧಿಯಲ್ಲಿ ಎಂಐ ಬ್ರ್ಯಾಂಡ್ಗಳು ಚೈನಾ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಬಳಸಲ್ಪಡುತ್ತಿದ್ದವು. ಆಗಿನ್ನೂ ಭಾರತ ದೇಶಕ್ಕೆ ಎಂಐ ಬ್ರ್ಯಾಂಡ್ಗಳು ಕಾಲಿಟ್ಟಿರಲಿಲ್ಲ. Jabang.com ವೆಬ್ಸೈಟ್ನ ಕೋ-ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮನುಕುಮಾರ್ ಜೈನ್ 2013ರಲ್ಲಿ ಚೈನಾ ಹೋದಾಗ ಅಲ್ಲಿ ಈ ಎಂಐ ಬ್ರ್ಯಾಂಡನ್ನು ಭಾರತಕ್ಕೆ ಪರಿಚಯಿಸುವ ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ಹೌದು, ಚೈನಾದ ಬೀಜಿಂಗ್ನಲ್ಲಿ ನಡೆಯುತ್ತಿದ್ದ ಒಂದು ಕಾನ್ಫರೆನ್ಸ್ನಲ್ಲಿ ಶವೋಮಿ ಮಾಲೀಕ ಲೀ ಜುನ್ ಮತ್ತು ಮನುಕುಮಾರ್ ಜೈನ್ ಭೇಟಿ ನಡೆಯುತ್ತೆ. ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಜನರಿಗೆ ತಲುಪಿಸುವ ಹಾಗೂ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಲೀ ಜುನ್ ಐಡಿಯಾಗಳನ್ನು ಮನುಕುಮಾರ್ ಜೈನ್ಗೆ ಇಷ್ಟ ಆಗುತ್ತೆ. ಈ ರೀತಿ ಕಡಿಮೆ ಬೆಲೆಯ ಫೋನ್ಗಳು ಭಾರತದಲ್ಲಿ ಮಾರಾಟ ಮಾಡಬಹುದು ಎಂದು ಮನು ಆಲೋಚನೆ ಮಾಡ್ತಾರೆ. ಹಾಗಾಗಿಯೇ ಕಾನ್ಫರೆನ್ಸ್ ನಂತರ ಮನು ಶವೋಮಿ ಮಾಲೀಕ ಲೀ ಜುನ್ ಅವರನ್ನು ಭೇಟಿಯಾಗ್ತಾರೆ. ಭಾರತದಲ್ಲಿ ಎಂಐ ಬ್ರ್ಯಾಂಡ್ಗಳನ್ನು ಪರಿಚಯಿಸಲು ನಾನು ಸಿದ್ಧನಿದ್ದೇನೆ ಎಂದು ತನ್ನ ಅನಿಸಿಕೆಯನ್ನು ಹೇಳ್ತಾರೆ. ಅದಾದ ಹಲವು ತಿಂಗಳುಗಳ ಮೀಟಿಂಗ್ಸ್ ನಂತರ ಮನುಕುಮಾರ್ ಜೈನ್ ಜಬಾಂಗ್ ಕಂಪನಿ ಬಿಟ್ಟು ಭಾರತದಲ್ಲಿನ ಎಂಐ ಕಂಪನಿಗೆ ಮೊದಲ ಉದ್ಯೋಗಿ ಆಗ್ತಾರೆ. ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಎಂಐ ಬ್ರ್ಯಾಂಡ್ಗಳನ್ನು ಮಾರಾಟ, ಮಾರ್ಕೆಟಿಂಗ್ ಹಾಗೂ ಮಾರಾಟದ ನಂತರ ಎಂಐ ಬ್ರ್ಯಾಂಡ್ಗಳ ಸರ್ವಿಸ್ ಮಾಡುವಂತಹ ಉದ್ಯೋಗಿಗಳ ಗುಂಪನ್ನ ಸಿದ್ಧ ಮಾಡುವುದು. ತುಂಬಾ ದಿನಗಳ ಶ್ರಮದ ನಂತರ ಶವೋಮಿ ತನ್ನ ಮೊದಲ ಸ್ಮಾರ್ಟ್ಫೋನ್ ಅನ್ನ ಭಾರತದಲ್ಲಿ ಜುಲೈ 2014ರಲ್ಲಿ ಬಿಡುಗಡೆ ಮಾಡಿತ್ತು. ಈ ಸ್ಮಾರ್ಟ್ಫೋನ್ಗೆ ಶವೋಮಿ ಎಂಐ 3 ಎಂದು ನಾಮಕರಣ ಮಾಡಿತ್ತು. ಬೇರೆ ಫೋನ್ಗಳಲ್ಲಿ ಸಿಗದಂಥ ಫೀಚರ್ಸ್ಗಳನ್ನು ಎಂಐ 3 ಸ್ಮಾರ್ಟ್ಫೋನ್ನಲ್ಲಿ ಸಿಗುವ ಹಾಗೆ ಸಿದ್ಧ ಮಾಡಿತ್ತು. 5 ಇಂಚಸ್ HD ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 800 ಪ್ರೊಸೆಸರ್, 2GB ರ್ಯಾಮ್ ಹಾಗೂ 13 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾಗಳ ಮೂಲಕ 2014ರಲ್ಲಿ ಭಾರತದ ಶವೋಮಿ ಕಂಪನಿ ಮಾರುಕಟ್ಟೆಗೆ ತನ್ನ ಮೊದಲ ಎಂಐ 3 ಸ್ಮಾರ್ಟ್ಫೋನ್ ಪರಿಚಯಿಸಿತು. ಈ ಫೋನ್ನಲ್ಲಿ ಅಳವಡಿಸಲಾಗಿದ್ದ ಎಂಐ UI ಹಾರ್ಡ್ವೇರ್ ಬಳಸಲು ತುಂಬಾ ಸುಲಭವಾಗಿ ಹಾಗೂ ಸ್ಮೂತ್ ಆಗಿ ಇತ್ತು. ಮಾರುಕಟ್ಟೆಯಲ್ಲಿ ಸಾಮಾನ್ಯ ವ್ಯಕ್ತಿಯ ಕೈಗೆ ಸಿಗುತ್ತಿದ್ದ ಬೇರೆ ಸ್ಮಾರ್ಟ್ಫೋನ್ಗಳ ಹಾರ್ಡ್ವೇರ್ ಸಿಸ್ಟಮ್ಗಿಂತ ಎಂಐ 3 ಸ್ಮಾರ್ಟ್ಫೋನ್ನ ಹಾರ್ಡ್ವೇರ್ ತುಂಬಾ ವಿಶೇಷವಾಗಿದ್ದು ಇದು ಜನರನ್ನ ಆಕರ್ಷಿಸಲು ತುಂಬಾ ಸಹಾಯ ಮಾಡಿತ್ತು. ಮಾರುಕಟ್ಟೆಗೆ ಬಂದ ಕೆಲವೇ ಗಂಟೆಗಳಲ್ಲಿ ಎಂಐ 3 ಸ್ಮಾರ್ಟ್ಫೋನ್ ಸೋಲ್ಡ್ ಔಟ್ ಆಗಿತ್ತು. ಕೈಗೆಟುಕುವ ಕಡಿಮೆ ದರ ಹಾಗೂ ಸ್ಮಾರ್ಟ್ಫೋನ್ನಲ್ಲಿ ಇದ್ದಂಥ ಉತ್ತಮವಾದ ಫೀಚರ್ಸ್ ಮಾತ್ರವೇ ಈ ಎಂಐ ಬ್ರ್ಯಾಂಡನ್ನು ಭಾರತದಲ್ಲಿ ತುಂಬ ಪ್ರಸಿದ್ಧಿ ಪಡೆಯುವ ಹಾಗೆ ಮಾಡಿತ್ತು. ಶವೋಮಿ ಕಂಪನಿಯ ಮಾರುಕಟ್ಟೆ ಪ್ಲಾನ್ಸ್ಗಳು ಬೇರೆ ಕಂಪನಿಗಳಿಗಿಂತ ವಿಭಿನ್ನವಾಗೇ ಇದೆ. 10 ವರ್ಷಗಳ ಹಿಂದೆ ಲೋಕಲ್ ಸ್ಟೋರ್ಗಳಿಗೆ ಹೋಗಿ ನಮಗೆ ಇಷ್ಟವಾದ ಫೋನ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ವಿ ಎಂದು ನಮಗೆ ಗೊತ್ತೇ ಇದೆ. ಆದರೆ ಇಂದು ನಮಗೆ ಇಷ್ಟವಾದಂಥ ಫೋನ್ಗಳನ್ನು ಆನ್ಲೈನ್ನಲ್ಲೇ ಬುಕ್ ಮಾಡ್ತಾ ಇದ್ದೇವೆ. ಈ ರೀತಿಯ ಬದಲಾವಣೆ ಆಕಸ್ಮಿಕವಾಗಿ ಬಂದದ್ದಲ್ಲ, ಇದು ಕೆಲವು ವರ್ಷಗಳ ಹಿಂದೆ ಬಂತು. ಈ ರೀತಿಯ ಬದಲಾವಣೆಯನ್ನು ಶವೋಮಿ ಕಂಪನಿ ಮೊದಲ ಬಾರಿಗೆ ಗಮನಿಸಿತು. ಹಾಗಾಗಿಯೇ ಲೋಕಲ್ ಸ್ಟೋರ್ಗಳಲ್ಲಿ ಎಂಐ ಬ್ರ್ಯಾಂಡ್ ಸ್ಮಾರ್ಟ್ಫೋನ್ಗಳನ್ನು ಮಾರಾಟ ಮಾಡುವ ಸಂಖ್ಯೆಗಿಂತ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಮಾರಾಟ ಮಾಡುವುದು ಉತ್ತಮ ಎಂದು ಭಾವಿಸಿ ಫ್ಲಿಪ್ಕಾರ್ಟ್ ಕಂಪನಿ ಜೊತೆ ಟೈಅಪ್ ಆಯಿತು. ಈ ರೀತಿ ಮಾಡಿದ್ದರಿಂದ ಶವೋಮಿ ಕಂಪನಿಗೆ ಉತ್ತಮ ಲಾಭ ಸಿಕ್ತು. ಯಾಕೆಂದರೆ ಫ್ಲಿಪ್ಕಾರ್ಟ್ ಕಂಪನಿ ಭಾರತದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನ ಹೊಂದಿದ್ದು ಭಾರತದಲ್ಲಿಯೇ ಅತಿ ದೊಡ್ಡ ಆನ್ಲೈನ್ ಮಾರುಕಟ್ಟೆ ಸ್ಥಳವಾಗಿದೆ. ಹಾಗಾಗಿಯೇ ಇಲ್ಲಿ ತನ್ನ ಫೋನ್ ಲಾಂಚ್ ಮಾಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಳ್ತು. ಶವೋಮಿ ಕಂಪನಿಯ ಮೊದಲ ಫೋನ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡ ನಂತರ ತನ್ನ ಎರಡನೇ ಸ್ಮಾರ್ಟ್ಫೋನ್ ರೆಡ್ಮಿ 1S ಅನ್ನ ಪರಿಚಯಿಸುತ್ತೆ. ಈ ಸ್ಮಾರ್ಟ್ಫೋನ್ ಸ್ನ್ಯಾಪ್ಡ್ರ್ಯಾಗನ್ 400 ಪ್ರೊಸೆಸರ್, 1GB ರ್ಯಾಮ್ ಹಾಗೂ 8GB ಸ್ಟೋರೇಜ್ ಗ್ರಾಹಕರಿಗೆ ನೀಡಿತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದರ ಬೆಲೆ ಕೇವಲ 9,999 ರೂಗಳಿಗೆ ಬಿಡುಗಡೆ ಮಾಡಿತು. ಅದೇ ವರ್ಷದಲ್ಲಿ ಶವೋಮಿ ಕಂಪನಿ ಕೇವಲ 8,999 ರೂಪಾಯಿಗಳಿಗೆ ರೆಡ್ಮಿ ನೋಟ್ ಬಿಡುಗಡೆ ಮಾಡಿತು. ಎಂಐ ಸ್ಮಾರ್ಟ್ಫೋನ್ಗಳು ಶವೋಮಿ ಬ್ರ್ಯಾಂಡ್ಗಳನ್ನು ಭಾರತದಲ್ಲಿ ಗಟ್ಟಿಯಾಗಿ ನೆಲೆ ಊರುವ ಹಾಗೆ ಮಾಡಿತು. ಅದಷ್ಟೇ ಅಲ್ಲದೆ ಶವೋಮಿ ಕಂಪನಿಯ ಬ್ರ್ಯಾಂಡ್ಗಳ ಮೇಲೆ ಜನರಲ್ಲಿ ಆಸಕ್ತಿ ಹೆಚ್ಚಾಯಿತು. ಒಂದು ಸಮಯದಲ್ಲಿ ಜನರ ಬಾಯಲ್ಲಿ ಸ್ಮಾರ್ಟ್ಫೋನ್ ಅಂದರೆ ಸಾಕು, ಕೇವಲ ಶವೋಮಿ, ಎಂಐ, ರೆಡ್ಮಿ ಹೆಸರುಗಳು ಮಾತ್ರ ಕೇಳಿಸುತ್ತಿತ್ತು. ಇದಾದ ನಂತರದ ದಿನಗಳಲ್ಲಿ ಕೂಡ ಶವೋಮಿ ಅನೇಕ ಸ್ಮಾರ್ಟ್ಫೋನ್ಗಳನ್ನು ಬಿಡುಗಡೆ ಮಾಡಿತು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕುಟುಂಬದಲ್ಲಿ ಈ ಶವೋಮಿ ಫೋನ್ಗಳು ಕಾಣಿಸತೊಡಗಿದವು. ಶವೋಮಿ ತನ್ನ ಸ್ಮಾರ್ಟ್ಫೋನ್ಗಳನ್ನು ಐಫೋನ್ಗಳ ರೀತಿ ಕಾಣಿಸುವ ಹಾಗೆ ಡಿಸೈನ್ ಮಾಡಿ ಬಿಡುಗಡೆ ಮಾಡಿತು. ಇದರಿಂದ ದುಬಾರಿ ಐಫೋನ್ಗಳನ್ನು ಕೊಳ್ಳಲು ಆಗದೇ ಇರುವವರು ಐಫೋನ್ ರೀತಿ ಕಾಣಿಸುವ ಶವೋಮಿ ಕಂಪನಿಯ ಫೋನ್ಗಳನ್ನು ಖರೀದಿ ಮಾಡತೊಡಗಿದರು.
ರೆಡ್ಮಿ ನೋಟ್ ಸೀರೀಸ್ಗೆ ಸಂಬಂಧಿಸಿ ಜನರಲ್ಲಿ ಭಾರಿ ಬೇಡಿಕೆ ಶುರುವಾಯಿತು. ತಿಂಗಳುಗಳ ಕಾಲ ಈ ಸೀರೀಸ್ ಫೋನ್ಗಳಿಗೋಸ್ಕರ ಜನ ವೆಯ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕ್ರೇಜ್ ಹಾಗೂ ಡಿಮ್ಯಾಂಡ್ನಿಂದಾಗಿ 2017ರಷ್ಟೊತ್ತಿಗೆ ಶವೋಮಿ ಭಾರತದ ಸ್ಮಾರ್ಟ್ಫೋನ್ಗಳ ಮಾರುಕಟ್ಟೆಯಲ್ಲಿ ಎಲ್ಲ ಕಂಪನಿಯ ಸ್ಮಾರ್ಟ್ಫೋನ್ಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನ ಸಂಪಾದಿಸಿತ್ತು. ಶವೋಮಿ ನಂಬರ್ 1 ಸ್ಥಾನಕ್ಕೆ ಬರುವ ಹಿಂದೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇದಾಗಿ, ಆ ಸಮಯದಲ್ಲಿ ಜನರು ಕೀಪ್ಯಾಡ್ ಫೋನ್ಗಳನ್ನು ಬಳಸುತ್ತಿದ್ದರು. ಇದರ ಬ್ಯಾಟರಿ ತುಂಬಾ ಗಂಟೆಗಳ ಕಾಲ ಇರುತ್ತಿತ್ತು. ಜನ ಸ್ಮಾರ್ಟ್ಫೋನ್ಗಳಿಗೆ ಬದಲಾದಾಗ ಅದರ ಬ್ಯಾಟರಿ ಪಿಕಪ್ ತುಂಬಾ ಬೇಗನೆ ಡೌನ್ ಆಗುತ್ತಿತ್ತು. ಇದರ ಸಮಸ್ಯೆಯಿಂದ ತುಂಬಾ ಜನ ಸ್ಮಾರ್ಟ್ಫೋನ್ ಜೊತೆಯಲ್ಲಿ ಕೀಪ್ಯಾಡ್ ಫೋನ್ಗಳನ್ನು ಕೂಡ ಬಳಸುತ್ತಿದ್ದರು. ಆದರೆ ಶವೋಮಿ ಭಾರತ ದೇಶದಲ್ಲಿ ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ ಮೊದಲ ಕಂಪನಿ. 4000 mAh ದೊಡ್ಡ ಬ್ಯಾಟರಿ ಪಿಕಪ್ನೊಂದಿಗೆ ತನ್ನ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿತು. ಶವೋಮಿ ಯಶಸ್ಸಿನ ಎರಡನೇ ಕಾರಣ, ಆ ಸಮಯದಲ್ಲಿ ಆಪಲ್ ಮತ್ತು ಸ್ಯಾಮ್ಸಂಗ್ ಪ್ರೀಮಿಯಂ ಸೆಗ್ಮೆಂಟ್ ಬೆಲೆ ಹೆಚ್ಚು ಇದ್ದಿದ್ದು ಹಾಗೂ ಅದನ್ನ ಸಾಮಾನ್ಯ ವ್ಯಕ್ತಿ ಖರೀದಿ ಮಾಡಲು ಆಗದೇ ಇದ್ದದ್ದು. ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಫೋನ್ಗಳು ಮಾತ್ರ ಕಡಿಮೆ ಬೆಲೆಗೆ ಕೈಗೆಟುಕುವ ಹಂತದಲ್ಲಿ ಇದ್ದವು. ಆದರೆ ಈ ಫೋನ್ಗಳಲ್ಲಿ ಹಲವು ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಂಡ ಕಾರಣ ಇದರಿಂದ ಜನ ಬೇಸತ್ತು ಹೋಗಿದ್ರು. ಆದರೆ ಶವೋಮಿ ಕಂಪನಿ ಈ ತಪ್ಪು ಮಾಡಲಿಲ್ಲ. ತನ್ನ ಮೊದಲ ಸ್ಮಾರ್ಟ್ಫೋನ್ ಲಾಂಚ್ ಮಾಡುವ ಮೊದಲೇ ಎಲ್ಲ ಲೋಪದೋಷಗಳನ್ನು ಸರಿ ಮಾಡಿಕೊಂಡು ಮಾರುಕಟ್ಟೆಗೆ ಬಂದಿತ್ತು. ಅತಿ ಕಡಿಮೆ ಸಮಯದಲ್ಲಿ ಶವೋಮಿ ತುಂಬಾ ವೇಗವಾಗಿ ಅಭಿವೃದ್ಧಿ ಆಯಿತು. ಇದರ ಮುಂದೆ ಬೇರೆ ಕಂಪನಿ ಫೋನ್ಗಳು ಹಿಂದೆ ಉಳಿದು ಬಿಟ್ಟವು. 2017ರಲ್ಲಿ ಭಾರತದಲ್ಲಿ ಅತ್ಯಧಿಕವಾಗಿ ಮಾರಾಟವಾದ ಫೋನ್ ಶವೋಮಿ. ಇಲ್ಲಿ ನಾವೆಲ್ಲ ಗಮನಿಸಬೇಕಾದ ಅಂಶ ಏನಂದ್ರೆ, ಟಿವಿ ಹಾಗೂ ಹೋಲ್ಡಿಂಗ್ಸ್ಗಳಲ್ಲಿ ಪ್ರಚಾರ ಮಾಡಲು ₹1 ಕೂಡ ಖರ್ಚು ಮಾಡದೆ ಶವೋಮಿ ಭಾರತದಲ್ಲಿ ಅತಿ ದೊಡ್ಡ ಸ್ಮಾರ್ಟ್ಫೋನ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ ತಲುಪಿತ್ತು. 2020ರಲ್ಲಿ ಶವೋಮಿ 28% ಮಾರುಕಟ್ಟೆ ವ್ಯಾಪಾರದಲ್ಲಿ ಮೊದಲ ಸ್ಥಾನದಲ್ಲಿ ಇತ್ತು. ಆದರೆ ಕ್ರಮೇಣ ತನ್ನ ಹಿಡಿತ ಕಳೆದುಕೊಳ್ಳಲು ಪ್ರಾರಂಭಿಸಿತು. 2022ರಲ್ಲಿ ತನ್ನ ಮಾರುಕಟ್ಟೆ ವ್ಯಾಪಾರ 16%ಗೆ ಬಿದ್ದು ಹೋಯಿತು. ಅದೇ ಸಮಯದಲ್ಲಿ ವಿವೋ ಮತ್ತು ಸ್ಯಾಮ್ಸಂಗ್ ಫೋನ್ಗಳ ಶೇರ್ ದೊಡ್ಡದಾಗಿ ಬೆಳೆಯುತ್ತವೆ. ಇದಕ್ಕೂ ಮೊದಲು ಜನರಲ್ಲಿ ಅಷ್ಟೊಂದು ಸದ್ದು ಮಾಡಿ ಪ್ರಸಿದ್ಧಿ ಪಡೆದಿದ್ದು ಶವೋಮಿ ತನ್ನ ಗ್ರಾಹಕರನ್ನ ಕಳೆದುಕೊಳ್ಳುವಲ್ಲಿ ಕಾರಣ ಏನು? ಎಲ್ಲರೂ ಯಾಕೆ ಈ ಕಂಪನಿಯನ್ನು ಬಿಡ್ತಾ ಇದ್ದಾರೆ ಎಂದು ನೋಡಿದ್ರೆ, ಶವೋಮಿ ಭಾರತದ ಸ್ಮಾರ್ಟ್ಫೋನ್ಗಳ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಾಗ ಆ ಸಮಯದಲ್ಲಿ ಹೊಸ ಫೋನ್ಗಳನ್ನು ಖರೀದಿ ಮಾಡ ಬಯಸುವವರು 15,000ಕ್ಕೆ ಖರೀದಿ ಮಾಡಿದರೆ ಮುಂದಿನ ಬಾರಿ 25,000 ಬೆಲೆಯ ಫೋನ್ ಖರೀದಿ ಮಾಡಬೇಕು ಎಂಬುದು ಸಾಮಾನ್ಯವಾಗಿ ಮನುಷ್ಯನಿಗೆ ಬರುವ ಆಲೋಚನೆ. ಯಾಕೆಂದರೆ ಇನ್ನೂ ಉತ್ತಮ ಫೀಚರ್ಸ್ ಇರುವ ಫೋನ್ ಖರೀದಿ ಮಾಡಬೇಕು ಎಂದು ಅಂದುಕೊಳ್ತೇವೆ. ಸದ್ಯ ಭಾರತ ದೇಶದಲ್ಲಿ ಸ್ಮಾರ್ಟ್ಫೋನ್ಗಳ ಪ್ರೀಮಿಯಂ ಸೆಗ್ಮೆಂಟ್ ಬಳಕೆದಾರರು ಅತಿ ವೇಗವಾಗಿ ಆಕರ್ಷಿತರಾಗಲು ಕಾರಣ ಇದೆ ಅಂತಾನೆ ಹೇಳಬಹುದು. ಆದರೆ ಶವೋಮಿ ಕಂಪನಿಯ ಫೋನ್ಗಳು 15,000 ಒಳಗೆ ಇವೆ ಹಾಗೂ ಬೆಲೆ ವಿಚಾರದಲ್ಲಿ ತುಂಬಾ ಕಡಿಮೆ ಇದೆ. ಇದರ ಪ್ರಭಾವ ಶವೋಮಿ ಮಾರುಕಟ್ಟೆ ವ್ಯಾಪಾರದಲ್ಲಿ ಕೂಡ ಕಾಣಿಸುತ್ತೆ. ಇದೆಲ್ಲವನ್ನು ಗಮನಿಸಿ ಶವೋಮಿ ತನ್ನ ಮೊಬೈಲ್ಗಳನ್ನು ಪ್ರೀಮಿಯಂ ವಿಭಾಗದಲ್ಲಿ ಬಿಡುಗಡೆ ಮಾಡಿದೆ. ಆದರೆ ಇದು ಮಾರುಕಟ್ಟೆಯಲ್ಲಿ ಅಂದುಕೊಂಡ ರೀತಿ ಗೆಲುವು ಕಾಣಲಿಲ್ಲ. ಯಾಕೆಂದರೆ ಶವೋಮಿ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಕೈಗೆಟುಕುವ ಸ್ಮಾರ್ಟ್ಫೋನ್ ಆಗಿ ಬದಲಾಗಿದ್ದು. ಇದಕ್ಕೆ ಕಾರಣ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಜನರು ಇದನ್ನ ಒಪ್ಪಲಿಲ್ಲ. MIUI OS ಪ್ರಕಟಣೆ ಹಾಗೂ ಬಗ್ಸ್ ಒಂದು ಸಮಯದಲ್ಲಿ ಶವೋಮಿಯನ್ನ ಬೇರೆ ಕಂಪನಿ ಬ್ರ್ಯಾಂಡ್ಗಳಿಗಿಂತ ವಿಭಿನ್ನವಾಗಿ ಕಾಣಿಸಿದ ಫೀಚರ್ಸ್. ಅದರ ಅದ್ಭುತವಾದ MIUI OS ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಪ್ಡೇಟ್ಸ್ ಸಮಯಕ್ಕೆ ಸರಿಯಾಗಿ ಬರುತ್ತಿತ್ತು ಹಾಗೂ MI ಜೊತೆ ಬಳಕೆದಾರರು ಅನುಭವ ಕೂಡ ಚೆನ್ನಾಗಿತ್ತು. ಪ್ರಾರಂಭದಲ್ಲಿ ಬೋಟ್ವೇರ್ ಮತ್ತು ಆಡ್ಸ್ ರೀತಿ ಸಮಸ್ಯೆ ಇದ್ದರೂ ಕೂಡ ಕಾಲಕ್ಕೆ ತಕ್ಕಂತೆ ಅವನ್ನ ಪರಿಷ್ಕರಣೆ ಮಾಡಲಾಗುತ್ತಿತ್ತು. ಆದರೆ ಕೆಲವು ವರ್ಷಗಳಿಂದ ಈ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತಲೇ ಇದೆ. ಯಾಕಂದ್ರೆ ಒಂದು ಕಡೆ ಬೋಟ್ವೇರ್ ಜಾಸ್ತಿ ಆಗಿದ್ರೆ ಇನ್ನೊಂದು ಕಡೆ ಬಳಕೆದಾರರು ಬಗ್ಸ್ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಿದೆ. ನಿಮಗೆ ಬೋಟ್ವೇರ್ ಅಂದ್ರೆ ಏನು ಅಂತ ಅರ್ಥ ಆಗದೆ ಹೋದ್ರೆ, ನಿಮ್ಮ ಸ್ಮಾರ್ಟ್ಫೋನ್ನ ಬ್ಯಾಟರಿ ಪವರ್ ಹಾಗೂ ಸ್ಟೋರೇಜ್ ತಿನ್ನುವ ಪ್ರೀ ಇನ್ಸ್ಟಾಲ್ಡ್ ಮಾಡಿರುವ ಆಪ್ಗಳು ಎಂದರ್ಥ. ನೀವು ಅವುಗಳನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಎಂದು ಅಂದುಕೊಂಡರೂ ಕೂಡ ಅನ್ಇನ್ಸ್ಟಾಲ್ ಮಾಡಕ್ಕೆ ಆಗಲ್ಲ. ಇವಾಗ ನೀವು ಶವೋಮಿಯಿಂದ ಅತಿ ಕಡಿಮೆ ಬೆಲೆಯ ಫೋನ್ ತೆಗೆದುಕೊಂಡರೆ ಅದರ ಒಳಗೆ ಇರುವ MIUI ನಲ್ಲಿ ಅನೇಕ ಸಮಸ್ಯೆಗಳು ಇದೆ. ಶವೋಮಿ ಕಂಪನಿಯ ಪ್ರೀಮಿಯಂ ಫೋನ್ಗಳು ಕೂಡ ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪ್ರೀಮಿಯಂ ಬೆಲೆ ಕೊಟ್ಟ ನಂತರ ಕೂಡ ಸಮಸ್ಯೆಗಳ ಅನುಭವ ಆದ ಮೇಲೆ ಬಳಕೆದಾರರು ನಿರಾಶೆಗೊಳಗಾಗುತ್ತಾರೆ. ಶವೋಮಿ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ನಂಬಿಕೆಯ ಬಳಕೆದಾರರನ್ನ ಕಾಪಾಡಿಕೊಳ್ಳಲು ಆಗದೆ ಇರೋದಕ್ಕೆ ಇದು ಕೂಡ ಒಂದು ಕಾರಣ. ಮದರ್ ಬೋರ್ಡ್ ಮತ್ತು ಕ್ಯಾಮೆರಾ ಸಮಸ್ಯೆ. ಕಳೆದ ಕೆಲವು ವರ್ಷಗಳಿಂದ ಶವೋಮಿ ಫೋನ್ಗಳಲ್ಲಿ GPS ಸಮಸ್ಯೆ, ಹೀಟ್ ಆಗುವುದು, ಬ್ಯಾಟರಿ ಸಮಸ್ಯೆ, ಲ್ಯಾಗ್ ಪರ್ಫಾರ್ಮೆನ್ಸ್, ನೆಟ್ವರ್ಕ್ ಕನೆಕ್ಟಿವಿಟಿ ಸಮಸ್ಯೆಗಳು ಕಾಣಿಸುತ್ತಿದೆ. ರೆಡ್ಮಿ ನೋಟ್ 10 Pro ಮತ್ತು 10 Pro Max ಗ್ರಾಹಕರು MIUI 10 ಅಪ್ಡೇಟ್ ನಂತರ ಕ್ಯಾಮೆರಾ ಕ್ರಾಶ್ ಆದ ಸಮಸ್ಯೆ ಎದುರಿಸಬೇಕಾಯಿತು ಎಂದು ಹೇಳಿಕೊಂಡಿದ್ದಾರೆ. ಫೋನ್ ಬ್ಯಾಕ್ ಕ್ಯಾಮೆರಾ ಓಪನ್ ಮಾಡಿದಾಗ ಅವರಿಗೆ ಬ್ಲ್ಯಾಕ್ ಸ್ಕ್ರೀನ್ ಮಾತ್ರವೇ ಕಾಣಿಸಿದ್ದಂತೆ.
ಇದು ಕೂಡ ಶವೋಮಿಗೆ ದೊಡ್ಡ ನಷ್ಟವಾಗಿ ಪರಿಣಮಿಸಿದೆ. ರೆಡ್ಮಿ 5, 6, 7, 8 ಅಥವಾ ಬೇರೆ ಸೀರೀಸ್ಗಳ ಫೋನ್ಗಳು ತುಂಬ ಫೇಮಸ್ ಆಗಿದ್ವು. ಎಲ್ಲ ಸಮಯದಲ್ಲೂ ಡಿಮ್ಯಾಂಡ್ನಲ್ಲಿ ಇದ್ವು. ಅದರಿಂದ ಕಂಪನಿ ಹೆಚ್ಚಿನ ಹಣ ಗಳಿಸುವುದರ ಜೊತೆಗೆ ಬ್ರ್ಯಾಂಡ್ ಇಮೇಜ್ ಕೂಡ ಗಳಿಸಿತ್ತು. ಆದರೆ ಈಗ ನೋಟ್ ಸೀರೀಸ್ ಕ್ರೇಜ್ ತುಂಬ ಕಡಿಮೆ ಆಗಿದೆ. ಇದರ ಜೊತೆಯಲ್ಲಿ ಒನ್ ಪ್ಲಸ್, ವಿವೋ, ಸ್ಯಾಮ್ಸಂಗ್ ಫೋನ್ಗಳು ಕೂಡ ಇದೇ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈ ಫೋನ್ಗಳಿಂದ ಒಳ್ಳೆ ಪ್ರತಿಕ್ರಿಯೆಗಳು ಕೂಡ ಸಿಗುತ್ತಿದೆ. ಕಳೆದ ವರ್ಷ ಶವೋಮಿ ಮಾರಾಟ ಗಣನೀಯವಾಗಿ ಪಾತಾಳಕ್ಕೆ ಹೋಗಿದೆ. ಒನ್ ಪ್ಲಸ್ ನೋಡ್ CE2 ಸ್ಮಾರ್ಟ್ಫೋನ್ ಅತ್ಯಧಿಕ ವ್ಯಾಪಾರ ಆಗುತ್ತಿದೆ. ಜನ ಕಂಪನಿಯನ್ನ ಇಷ್ಟ ಬಿದ್ದಿದ್ದಾರೆ. ಜುಲೈ 2, 2021 ಭಾರತದಲ್ಲಿ ಶವೋಮಿ ಕಂಪನಿಯನ್ನು ಸ್ಥಾಪಿಸಿದ ಮನುಕುಮಾರ್ ಜೈನ್ ನಿಶಬ್ದವಾಗಿ ಬೆಂಗಳೂರಿಂದ ದುಬೈಗೆ ಹೊರಟು ಹೋದರು. ಅದಾದ ನಂತರ MD ಸ್ಥಾನ ಬಿಟ್ಟು ಡೈರೆಕ್ಟರ್ ಸ್ಥಾನಕ್ಕೆ ಬಂದರು. ಆದರೆ ಸ್ವಲ್ಪ ದಿನಗಳಲ್ಲೇ ಡೈರೆಕ್ಟರ್ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಟ್ಟರು. ಮನುಕುಮಾರ್ ಜೈನ್ ಕಂಪನಿ ತ್ಯಜಿಸಿದ್ದು ಕೂಡ ಶವೋಮಿಗೆ ಉತ್ತಮ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಆತ ಡೇ 1ನಿಂದ ಮಾರುಕಟ್ಟೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಅದಷ್ಟೇ ಅಲ್ಲದೆ ಭಾರತದ ಜನರ ನಿರೀಕ್ಷೆಗಳ ಬಗ್ಗೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಶವೋಮಿ ಅಂದ್ರೆ ಮನುಕುಮಾರ್ ಜೈನ್ ಅನ್ನುವ ರೀತಿ ಭಾರತದಲ್ಲಿ ಗುರುತಿಸಿಕೊಂಡಿದ್ರು. ಅವರ ರಾಜೀನಾಮೆ ಶವೋಮಿ ಕಂಪನಿ ಪ್ರೀಮಿಯಂ ಗ್ರಾಹಕರಿಗೆ ನಿರಾಶೆ ಆಯಿತು. ಶವೋಮಿ ಪತನಕ್ಕೆ ಮತ್ತೊಂದು ಕಾರಣ ತನ್ನ ಮೊಬೈಲ್ಗಳ ಉತ್ಪತ್ತಿ ಮಾಡುವ ವಿಧಾನ ಹಾಗೂ ಅದರನ್ನ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡುವ ವಿಧಾನ. ಇದು ಜನರನ್ನ ಗೊಂದಲಕ್ಕೆ ಒಳಗಾಗುವಂತೆ ಮಾಡಿಬಿಟ್ಟಿತ್ತು. ಒಂದೇ ಬೆಲೆಯಲ್ಲಿ ಶವೋಮಿ ಅನೇಕ ಫೋನ್ಗಳನ್ನು ಲಾಂಚ್ ಮಾಡಿತ್ತು. ಯಾವ ಬೆಲೆಗೆ ಯಾವ ಫೋನ್ ತೆಗೆದುಕೊಳ್ಳಬೇಕು ಎಂದು ಸಾಮಾನ್ಯ ವ್ಯಕ್ತಿಗೆ ಗೊಂದಲ ಸೃಷ್ಟಿ ಮಾಡಿತ್ತು. ಹೊಸದಾಗಿ ಬಿಡುಗಡೆಯಾಗುವ ಯಾವ ಫೋನ್ ಕೂಡ ಹೊಸ ಫೀಚರ್ಸ್ನಲ್ಲಿ ಕೊಡಲಿಲ್ಲ. ಇದೆಲ್ಲ ಕಾರಣಗಳಿಂದ ಭಾರತದ MI ಟ್ರೆಂಡ್ ಪತನಕ್ಕೆ ದಾರಿಯಾಗಿದೆ. ಮತ್ತೆ ಭಾರತ ಮಾರುಕಟ್ಟೆಯಲ್ಲಿ ಶವೋಮಿ ಕಮ್ಬ್ಯಾಕ್ ಮಾಡುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ಇಂದಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.